ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಈಗ ಪೈನಾಪಲ್ ಕೇಸರಿ ಬಾತ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಅದಾದಮೇಲೆ ಲವಂಗ ಮತ್ತು ಏಲಕ್ಕಿ, ಹಾಲಿಗೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿಬಿಟ್ಟು ನೆನೆಸಿಟ್ಕೊಳ್ಳಿ. ಅದಾದಮೇಲೆ 1 ಬೌಲು ಚಿರೋಟಿ ರವೆ, ನಂತರ 1 ಬೌಲ್ ಆಗುವಷ್ಟು ತುಪ್ಪ, ಆಮೇಲೆ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಪೈನಾಪಲ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಡ್ಕೊಳ್ಳಿ. ಇಲ್ಲಿ ಒಂದು ಪಾತ್ರೆಗೆ 1 ಬಟ್ಲು ಚಿರೋಟಿ ರವೆಗೆ 2 ಬಟ್ಲಾಗೋವಷ್ಟು ಸಕ್ಕರೆ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ, ಇದು ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಇದಾದಮೇಲೆ 2 ಬಟ್ಲು ಪೈನಾಪಲ್ ಹಣ್ಣು ಹಾಕ್ಕೊಳ್ಳಿ. ಮತ್ತು 1 ಬಟ್ಲು ರವೆಗೆ 4 ಪಟ್ಟು ಜಾಸ್ತಿ ನೀರು ಹಾಕಬೇಕು. ಸೊ 1 ಬಟ್ಲು ರವೆಗೆ 4 ಬಟ್ಲು ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಇದು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಇದನ್ನು 5 ನಿಮಿಷ ಪಾಕ ಆಗೋದಕ್ಕೆ ಒಂದು ಕಡೆ ಬೇಯಿಸೋಕ್ಕೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಏನು ತುಪ್ಪ ತೊಗೊಂಡಿದ್ದೀವಲ್ಲ ಅದನ್ನು ಫುಲ್ ಹಾಕಿಬಿಟ್ಟು ಒಂದು 5 ನಿಮಿಷ ಅದು ನೀಟಾಗಿ ತುಪ್ಪ ಎಲ್ಲ ಕರಗಿದ ಮೇಲೆ ಅದಕ್ಕೆ ಲವಂಗ ಹಾಕೋಣ. ಲವಂಗ ಹಾಕೋಣದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಎಣ್ಣೆಲಿ ಬಿಟ್ಕೊಳ್ಳುತ್ತೆ. ಆವಾಗ ಕೇಸರಿ ಬಾತು ತುಂಬ ಟೇಸ್ಟಿಯಾಗಿ ಬರುತ್ತೆ, ಫ್ಲೇವರ್ಫುಲ್ಲಾಗಿ. ನೋಡಿ ಇಲ್ಲಿ ನೀಟಾಗಿ ಒಂದು 5 ನಿಮಿಷ ಅದನ್ನು ಬಿಟ್ಕೊಳ್ಳೋಣ ಎಣ್ಣೆನಲ್ಲೇ. ಅದಾದಮೇಲೆ ಏನು 1 ಬೌಲು ಚಿರೋಟಿ ರವೆ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಇದನ್ನು ಕೈ ಬಿಡ್ದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕದು, ಆವಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಕೇಸರಿ ಬಾತು. ನೀಟಾಗಿ ನೋಡಿ, ನೀಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ. ಗೋಲ್ಡನ್ ಬ್ರೌನ್ ಫುಲ್ ಅಷ್ಟಲ್ಲ, ಸ್ವಲ್ಪ ಮೀಡಿಯಮ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಮದುವೆ ಮನೇಲಿ ಏನು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಆ ಥರ ಆಗುತ್ತೆ. ನಾನಿಲ್ಲಿ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು, ಹೇಗೆ ಹಾಕಬೇಕು, ಈ ಥರನೇ ಕರೆಕ್ಟ್ ಫಾಲೋ ಮಾಡಿದ್ರಿ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈ ಟೈಮ್ನಲ್ಲಿ ಗೋಡಂಬಿ ದ್ರಾಕ್ಷಿ ಏನು ತೊಗೊಂಡಿದ್ದೀವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಇದು ಏನು ಕೇಸರಿ ಬಾತು ರವೆ ಥರ ಚೆನ್ನಾಗಿ ಬರಬೇಕು ಅಂದರೆ ಎಣ್ಣೆಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ರವೆನ. ನೋಡಿ ಎಲ್ಲ ನೀಟಾಗಿದ್ದಾದಮೇಲೆ ನೋಡಿ ಈ ಥರ ನೊರೆ ಥರ ಆಗುತ್ತೆ. ಚೆನ್ನಾಗಿ ಫ್ರೈ ಬಿಡ್ದಲ್ಲೇ ಒಂದು 5-10 ನಿಮಿಷ ಬೇಕಾಗುತ್ತೆ ಟೈಮು. ಇವಾಗ ಏನಿಲ್ಲಿ ಪಾಕ ತಗೊಂಡು ಮಾಡೋಕ್ಕಿಟ್ಟಿದ್ವಲ್ಲ ಇದನ್ನು ಅದಕ್ಕೆ ಹಾಕ್ಕೊಂಬಿಡೋಣಂತೆ. ಇವಾಗ ನಿಮಗೆ ಹಾಕಿದಾಗ ಸ್ವಲ್ಪ ನೀರು ಅನಿಸ್ಬೋದು, ಬಟ್ ಕರೆಕ್ಟ್ ಮೆಜರ್ಮೆಂಟು ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ ಆಗುತ್ತೆ ಕೇಸರಿ ಬಾತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರ್ತಾ ತಿಕ್ಕಾಗುತ್ತೆ, ಗಟ್ಟಿಯಾಗುತ್ತೆ ಕೇಸರಿ ಬಾತು. ಇವಾಗ ನಿಮಗೆ ನೀರು ಅನಿಸ್ತಿರ್ಬೋದು, ಸೊ ಒಂದು 2 ನಿಮಿಷ ಆದರೆ ನೀಟಾಗಿ ಗಟ್ಟಿಯಾಗುತ್ತೆ. ಈ ಟೈಮ್ನಲ್ಲಿ ಏನು ನೆನೆಸಿರ್ತಕ್ಕಂಥ ಕೇಸರಿ ಏನು ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೋಬೋದು. ಇಲ್ಲಿ ಯಾವುದೇ ಫುಡ್ ಕಲರ್ನ ನಾವು ಪ್ರಿಫರ್ ಮಾಡೋದಿಲ್ಲ. ನಿಮಗೆ ಅದು ಕಲರ್ ಕೇಸರಿ ಇಲ್ಲ ಅಂತ ಅಂದರೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಬಿಟ್ರೂ ನಿಮಗೆ ಏನು ಅದೇನೇನು ಫ್ಲೇವರ್ ಬೇರೆ ಥರ ಅನಿಸೋದಿಲ್ಲ. ಅದನ್ನು ಬೇಕಾದರೆ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಚಿರೋಟಿ ರವೆ ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತ್ ರೆಡಿ ಆಗುತ್ತೆ. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಬೇರೆ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ.